ನಾನು ಇವತ್ತು ಹೇಳ್ಕೊಡ್ತಿರೋ ಸ್ಟಾಕ್ಸ್ ಅನಾಲಿಸಿಸ್ ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 3rd of April 2024ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೇ ವಿಡಿಯೋನ ಸ್ಕಿಪ್ ಮಾಡಿದಾನೆ, ವಿಡಿಯೋನ ಎಂಡರ್ಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೇನೆ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಡಿಮ್ಯಾಟ್ ಅಕೌಂಟ್ನ ಫ್ರೀಯಾಗಿ ಕ್ರಿಯೇಟ್ ಮಾಡಿಕೊಂಡು ತಾವು ಇಂಟ್ರಾಡೇ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಸ್ಟಾಕ್ ಬಂದು ಮಾರುತಿ ಸುಜುಕಿ. ಓಕೆನಾ, ಮಾರುತಿ ಸುಜುಕಿ ಆನ್ ಅ 15-minute time frame. ವಾಟ್ ಯು ಗೈಸ್ ಕ್ಯಾನ್ ಸಿ ಹಿಯರ್, ನೋಡ್ಕೊಳ್ಳಿ. ನಾನು ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ನೋಡ್ಕೊಳ್ಳಿ. ಈ ಟಾಪ್ ಇಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಿಡಿತೀನಿ. ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್. ಓಕೆನಾ, ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಓಕೆನಾ, ನೆಕ್ಸ್ಟು ಅಗೇನ್ ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ನೋಡ್ಕೊಳ್ಳಿ. ಈ ಬಾಟಮ್ ಇಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಿಡಿತೀನಿ. ಓಕೆ, ಈ ಟ್ರೆಂಡ್ ಲೈನ್ ಬಂದು ಸಪೋರ್ಟ್ ಸಪೋರ್ಟ್ ಸಪೋರ್ಟ್. ಓಕೆ, ಈ ಟ್ರೆಂಡ್ ಲೈನ್ ಬಂದು ಸಪೋರ್ಟ್ ಟ್ರೆಂಡ್ ಲೈನ್. ಅರ್ಥ ಆಯ್ತಾ? ನೆಕ್ಸ್ಟು ಇಲ್ಲಿ ನೋಡ್ಕೊಳ್ಳಿ, ಒಂದು ಆರೋ ಮಾರ್ಕ್ ತೋರಿಸ್ತೇನೆ ನಿಮಗೆ. ಓಕೆನಾ, ಹೀಗೆ ಒಂದು ಆರೋ ಮಾರ್ಕ್ ಹಾಕಿದ್ರೆ ನೀವಿಲ್ಲಿ ಯಾವ ಪ್ಯಾಟರ್ನಲ್ಲಿ ಕಾಣ್ತಿದೆ ಅಂತ ನೋಡೋದಾದ್ರೆ ಇದು ನೋಡಿ. ಇದು ಬಂದು ಪೋಲು, ಹಾಗೇನೆ ಇದು ಬಂದು ಫ್ಲ್ಯಾಗ್. ಓಕೆನಾ, ಪೋಲ್ ಆ್ಯಂಡ್ ಫ್ಲ್ಯಾಗ್ ಪ್ಯಾಟರ್ನಲ್ಲಿದೆ. ಅರ್ಥ ಆಯ್ತಾ? ನೆಕ್ಸ್ಟು ನಾನು ಫಿಬೋನಾಚಿ ಹಾಕ್ತೀನಿ. ಓಕೆನಾ, ಫಿಬೋನಾಚಿನ ನೋಡ್ಕೊಳ್ಳಿ. ಈ ಬಾಟಮಿಂದ ಓಕೆ, ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕಿದ್ರೆ ನೀವಿಲ್ಲಿ ಕ್ಲಿಯರ್ ಕಟ್ಟಾಗಿ ನೋಡ್ಬೋದು. ಪ್ರೈಸು ಎಕ್ಸಾಕ್ಟಾಗಿ ಫಿಬೋನಾಚಿದು 618 ಲೆವೆಲ್ಸ್ ಮೇಲಿಂದ ಸಪೋರ್ಟ್ ತೊಗೊಂಡು ಮೇಲೋಗಿದೆ. ಪ್ರೈಸ್ ಹ್ಯಾಸ್ ಟೇಕನ್ ಸಪೋರ್ಟ್ ಫ್ರಮ್ ಫಿಬೋನಾಚಿಸ್ 618 ಲೆವೆಲ್ಸ್. ಅರ್ಥ ಆಯ್ತಾ? ಇವಾಗ ನಾವು ಫಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಇವಾಗ ನಾಳೆ ಸಪೋಸ್ ಏನಾದರೂ ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆಗಿ ಈ ಟ್ರೆಂಡ್ ಲೈನ್ ಮೇಲೆ ಬ್ರೇಕ್ಔಟ್ ಕೊಡ್ತು ಅಂದ ತಕ್ಷಣ ಬೈ ಮಾಡಿ. ಓಕೆನಾ, ಬೈ ಯಾವ ಲೆವೆಲ್ಸಲ್ಲಿ ಮಾಡ್ತೀರಾ ಅಂದರೆ ಬೈ ಓನ್ಲಿ ವೆನ್ ಪ್ರೈಸ್ ಕ್ರಾಸಸ್ 12,600 ಲೆವೆಲ್ಸ್. ಏನಕ್ಕೆ ಅಂದರೆ ಇಲ್ಲಿ ನೋಡಿ, ಎಕ್ಸಾಕ್ಟ್ ಈ ರಿಜೆಕ್ಷನ್ ಬಂದಿರೋದು ಎಕ್ಸಾಕ್ಟಾಗಿ 12,600 ಲೆವೆಲ್ಸಿಂದ. ಓಕೆನಾ, ಸೊ ಬೈ ವೆನ್ ಪ್ರೈಸ್ ಕ್ರಾಸಸ್ 12,600 ಲೆವೆಲ್ಸ್. ಓಕೆನಾ, ದಿಸ್ ಈಸ್ ರಿಲೇಟೆಡ್ ಟು ಫ್ಲ್ಯಾಟ್ ಓಪನಿಂಗ್. ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆಗಿ 12,600 ಲೆವೆಲ್ಸ್ ಮೇಲೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನ ಬಿ 12,625 ಆ್ಯಂಡ್ ಟಾರ್ಗೆಟ್ ನಂಬರ್ 2 ಈಸ್ ಗೋನ ಬಿ 12,650. ಅರ್ಥ ಆಯ್ತಾ? ದಿಸ್ ಈಸ್ ರಿಲೇಟೆಡ್ ಟು ಫ್ಲ್ಯಾಟ್ ಓಪನಿಂಗ್. ನೌ ಲೆಟ್ ಅಸ್ ಟಾಕ್ ಅಬೌಟ್ ಗ್ಯಾಪ್ ಅಪ್ ಓಪನಿಂಗ್. ಇಲ್ಲೆಲ್ಲಾದರೂ ಗ್ಯಾಪ್ ಅಪ್ ಓಪನ್ ಆಯಿತು ಅಂದಾಗ ಸೊ ನೀವು ಬೈಯಲ್ಲಿ ಮಾಡ್ತೀರಾ ಅಂದರೆ ಪ್ರೈಸು ಈ ಲೆವೆಲ್ಸ್ ಮೇಲೆ ಸಸ್ಟೈನ್ ಆಗಬೇಕು. ಓಕೆನಾ, 12,620 ಲೆವೆಲ್ಸ್ ಅಬೌವ್ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನ ಬಿ 12,660 will be target number 1. Target number 2 is going to be 12,680 will be target number 2. Artha aita? This was related to buying. Now let us talk about selling. ನಾಳೆ ಸೆಲ್ ಮಾಡ್ತೀರಾ ಅಂದರೆ ಪ್ರೈಸು ಈ ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗಬೇಕು. ಓಕೆನಾ, ಫ್ಲ್ಯಾಟ್ ಓಪನ್ ಆಗಿ ಈ ಲೆವೆಲ್ಸ್ ಬ್ರೇಕ್ ಡೌನ್ ಸಿಕ್ತು ಅಂದಾಗ ಸೆಲ್ ಮಾಡಿ. ಓಕೆನಾ, ಫ್ಲ್ಯಾಟ್ ಓಪನ್ ಆಗಿ ಈ ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗಬೇಕು. ಅರ್ಥ ಆಯ್ತಾ? ಸೊ ಸೆಲ್ ವೆನ್ ಪ್ರೈಸ್ ಬ್ರೇಕ್ಸ್ 12,440 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಯೋರ್ ಟಾರ್ಗೆಟ್ ಈಸ್ ಗೋನ ಬಿ 12,400 ವಿಲ್ ಬಿ ಅವರ್ ಟಾರ್ಗೆಟ್. ಆಯಿತಾ? ಇನ್ ಕೇಸ್ ಆಫ್ ಫ್ಲ್ಯಾಟ್ ಓಪನ್ ಆಗಿ ಕೆಳಗಡೆ ಬ್ರೇಕ್ ಡೌನ್ ಸಿಕ್ತು ಅಂದಾಗ 12,440 ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ.
12,400 will be our target. ಅರ್ಥ ಆಯ್ತಾ? ನಾವು ಲೆಟ್ ಅಸ್ ಟಾಕ್ ಅಬೌಟ್ ಗ್ಯಾಪ್ ಡೌನ್ ಓಪನಿಂಗ್. ಓಕೆನಾ? ಓಕೆ, ಸೊ ಮಾರ್ಕೆಟ್ ಏನಾದರೂ ಈ ಲೆವೆಲ್ಸ್ ಅಲ್ಲಿ ಗ್ಯಾಪ್ ಡೌನ್ ಓಪನ್ ಆಗೋಯ್ತು ಅಂದ್ರೆ ನೋಡಿ, ಈ ಲೆವೆಲ್ಸ್ ಬಂದು ಸಪೋರ್ಟ್ ಝೋನ್. ನೋಡಿ, ಇಲ್ಲಿಂದ ಸಪೋರ್ಟ್ ತಗೊಂಡೆ ಮೇಲೋಗಿರೋದು. ಸೊ ಸಪೋಸ್ ಮಾರ್ಕೆಟ್ ಏನಾದರೂ ಇಲ್ಲೆಲ್ಲಾದರೂ ಗ್ಯಾಪ್ ಡೌನ್ ಓಪನ್ ಆಗೋಯ್ತು ಅಂದ್ರೆ ಓಕೆ, ನೀವೇನ್ ಮಾಡ್ತೀರಾ ಅವಾಗ? ಯು ಹ್ಯಾವ್ ಟು ವೇಟ್ ಅಂಟಿಲ್ ಪ್ರೈಸ್ ಕ್ರಾಸಸ್ ದಿಸ್ ಝೋನ್. ಓಕೆನಾ? ಸೆಲ್ ಓನ್ಲಿ ವೆನ್ ಇದು ಗ್ಯಾಪ್ ಡೌನ್ಗೆ. ಓಕೆನಾ? ಇದು ಗ್ಯಾಪ್ ಡೌನ್. ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 12,400 ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಯೋರ್ ಟಾರ್ಗೆಟ್ ಈಸ್ ಗೋನಾ ಗೆಟ್ 12,350 ವಿಲ್ ಬಿ ಯೋರ್ ಟಾರ್ಗೆಟ್. ಅರ್ಥ ಆಯ್ತಾ? ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಟಾಕ್. ನೆಕ್ಸ್ಟ್ ಸ್ಟಾಕ್ ಟಾಟಾ ಮೋಟರ್ಸ್. ಟಾಟಾ ಮೋಟರ್ಸ್ ಅವನ 1 hour ಟೈಮ್ ಫ್ರೇಮ್ ನೀವಿಲ್ಲಿ ಏನ್ ನೋಡ್ಬೋದಂದ್ರೆ, ನೋಡ್ಕೊಳ್ಳಿ, ನಾನು ಟ್ರೆಂಡ್ ಲೈನ್ ಹಾಕ್ತೀನಿ. ಓಕೆನಾ? ಈ ಟಾಪ್ ಇಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಿಡಿತೀನಿ. ಓಕೆ, ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್, 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 ರೆಸಿಸ್ಟೆನ್ಸ್. ಓಕೆನಾ? ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಓಕೆ, ನೆಕ್ಸ್ಟು ನೋಡ್ಕೊಳ್ಳಿ, ನಾನು ಫಿಬೋನಾಚಿ ಹಾಕ್ತೀನಿ. ಫಿಬೋನಾಚಿನ ಈ ಟಾಪ್ ಇಂದ ಈ ಬಾಟಮ್ ವರ್ಗು ಫಿಬೋನಾಚಿ ಹಾಕಿದ್ರೆ ನೀವು ಇಲ್ಲಿ ಕ್ಲಿಯರ್ ಕಟ್ ಆಗಿ ನೋಡ್ಬೋದು. ಪ್ರೈಸ್ ಎಕ್ಸಾಕ್ಟ್ ಆಗಿ ಫಿಬೋನಾಚಿದು 618 ಲೆವೆಲ್ಸ್ ಮೇಲಿದೆ. ಅರ್ಥ ಆಯ್ತಾ? ಇವಾಗ ನಾವು ಫಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಅದಕ್ಕೆ ಲೆಟ್ ಅಸ್ ಮೂವ್ ಆನ್ ಟು 15 minute ಟೈಮ್ ಫ್ರೇಮ್. 15 minute ಟೈಮ್ ಫ್ರೇಮಲ್ಲಿ ನೋಡ್ಕೊಳ್ಳಿ, ಈ ಬಾಟಮ್ ಇಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಿಡಿತೀನಿ. ಓಕೆ, ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ಸಪೋರ್ಟ್, ಸಪೋರ್ಟ್, ಸಪೋರ್ಟ್. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ಸಪೋರ್ಟ್ ಟ್ರೆಂಡ್ ಲೈನ್. ಅರ್ಥ ಆಯ್ತಾ? ಇವಾಗ ನಾಳೆ ಸೆಲ್ ಎಲ್ಲಿ ಮಾಡ್ತೀರಾ ಅಂದ್ರೆ ನೋಡ್ಕೊಳ್ಳಿ, ಪ್ರೈಸು ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಕೊಟ್ಟು ಈ ಝೋನ್ ಕೆಳಗಡೆ ಸಸ್ಟೈನ್ ಆಗಬೇಕು. ಓಕೆನಾ? ಸೆಲ್ ಓನ್ಲಿ ವೆನ್ ಪ್ರೈಸ್ ಕ್ರಾಸಸ್ 990 ಲೆವೆಲ್ಸ್. ಓಕೆನಾ? 990 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನಾ ಬೇಟ್ 980 ಆ್ಯಂಡ್ ಟಾರ್ಗೆಟ್ ನಂಬರ್ 2 ಈಸ್ ಗೋನಾ ಬೇಟ್ 970. ಅರ್ಥ ಆಯ್ತಾ? 990 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆದರೆ ಮಾತ್ರ ಸೆಲ್ ಮಾಡಿ. 980 ವಿಲ್ ಬಿ ಯೋರ್ ಟಾರ್ಗೆಟ್ ನಂಬರ್ 1, 970 ವಿಲ್ ಬಿ ಯೋರ್ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ದಿಸ್ ವಾಸ್ ರಿಲೇಟೆಡ್ ಟು ಸೆಲ್ಲಿಂಗ್. ನೌ ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಓಕೆನಾ? ಸೊ ಗೈಸ್, ಬೈ ಎಲ್ಲಿ ಮಾಡ್ತೀರಾ ಅಂದ್ರೆ ನೋಡ್ಕೊಳ್ಳಿ, ಬೈ ಯಾವಾಗ ಮಾಡ್ತೀರಾ ಅಂದ್ರೆ ಪ್ರೈಸು ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟು 618 ಲೆವೆಲ್ಸ್, ಫಿಬೋನಾಚಿದು 618 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗಬೇಕು. ಅರ್ಥ ಆಯ್ತಾ? ದಟ್ಸ್ ವೆನ್ ಯು ಆರ್ ಗೋಯಿಂಗ್ ಟು ಬೈ. ಓಕೆನಾ? ಬೈ ಓನ್ಲಿ ವೆನ್ ಪ್ರೈಸ್ ಕ್ರಾಸಸ್ 1010. ಓಕೆನಾ? 1010 ಲೆವೆಲ್ಸ್ ಮೇಲೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನಾ ಬೇಟ್ 1020 ಆ್ಯಂಡ್ ಟಾರ್ಗೆಟ್ ನಂಬರ್ 2 ಈಸ್ ಗೋನಾ ಬೇಟ್ 101030. ಓಕೆನಾ? 1010 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನಾ ಬೇಟ್ 1020, ಟಾರ್ಗೆಟ್ ನಂಬರ್ 2 ಈಸ್ ಗೋನಾ ಬೇಟ್ 1030. ಅರ್ಥ ಆಯ್ತಾ? ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಟಾಕ್. ನೆಕ್ಸ್ಟ್ ಸ್ಟಾಕ್ ಬಂದು ರಿಲಯನ್ಸ್. ಓಕೆನಾ? ರಿಲಯನ್ಸ್ ಆನ್ ಅ 15 minute ಟೈಮ್ ಫ್ರೇಮ್, ವಾಟ್ ಯು ಗೈಸ್ ಕ್ಯಾನ್ ಸಿ ಹಿಯರ್. ನೋಡ್ಕೊಳ್ಳಿ, ನಾನು ಈ ಟಾಪ್ ಇಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಓಕೆನಾ? ದಿಸ್ ಟ್ರೆಂಡ್ ಲೈನ್ ಇಟ್ ವಾಸ್ ಆಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್, ರೆಸಿಸ್ಟೆನ್ಸ್, ರೆಸಿಸ್ಟೆನ್ಸ್. ಓಕೆನಾ? ಇಲ್ಲಿ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡಿದಿತ್ತು. ಇಲ್ಲಿ ನೋಡಿ, ಬ್ರೇಕ್ಔಟ್ ಸಿಕ್ಕಿದೆ. ಓಕೆನಾ? ಬ್ರೇಕ್ ಔಟ್ ಸಿಕ್ಕಿದೆ, ಟ್ರೆಂಡ್ ಲೈನ್ ಬ್ರೇಕ್ಔಟ್ ಸಿಕ್ಕಿದೆ. ಅರ್ಥ ಆಯ್ತಾ? ನೆಕ್ಸ್ಟು ನಾನು ಫಿಬೋನಾಚಿ ಹಾಕ್ತೀನಿ. ಫಿಬೋನಾಚಿನ ನೋಡ್ಕೊಳ್ಳಿ, ಆಲ್ ದ ವೇ ಫ್ರಮ್ ದ ಬಾಟಮ್, ಈ ಬಾಟಮ್ ಇಂದ ಈ ಟಾಪ್ ವರ್ಗು ಫಿಬೋನಾಚಿ ಹಾಕಿದ್ರೆ ನೀವಿಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು. ಪ್ರೈಸು ಎಕ್ಸಾಕ್ಟ್ ಆಗಿ 50% ಲೆವೆಲ್ಸ್ ಮೇಲಿಂದ ಸಪೋರ್ಟ್ ತಗೊಂಡು ಬ್ರೇಕ್ಔಟ್ ಕೊಟ್ಟಿದೆ. ಹಾಗೇನೆ ನೀವು ಇಲ್ಲಿ ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡಬೇಕು. ಇದು ಫಸ್ಟ್ ಬಾಟಮ್, ಸೆಕೆಂಡ್ ಬಾಟಮ್. ಓಕೆನಾ? ದಿಸ್ ಈಸ್ ಡಬಲ್ ಬಾಟಮ್
ಪ್ಯಾಟರ್ನ್ಸ್ ಬ್ರೇಕ್ಔಟ್. ಓಕೆನಾ, ಇದು ಬಂದು ಡಬಲ್ ಬಾಟಮ್ ಪ್ಯಾಟರ್ನ್ದು ಬ್ರೇಕ್ಔಟ್ ಆಗಿರೋದು. ಅರ್ಥ ಆಯ್ತಾ? ಇವಾಗ ಫಸ್ಟ್ ಲೆಟರ್ಸ್ ಟಾಕ್ ಅಬೌಟ್ ಬೈಯಿಂಗ್. ಇವಾಗ ನಾಳೆ ಐ ಟೆಲ್ ಯು 2 ಎಂಟ್ರೀಸ್ ಫಾರ್ ಬೈಯಿಂಗ್. ಓಕೆನಾ, ಫಸ್ಟ್ ಎಂಟ್ರಿ ಆಬ್ವಿಯಸ್ಲಿ ನಾಳೆ ಏನಾದರೂ ಮಾರ್ಕೆಟ್ ಈ ಲೆವೆಲ್ಸ್ ಮೇಲೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಓಕೆನಾ, ಬೈ ವೆನ್ ಪ್ರೈಸ್ ಕ್ರಾಸಸ್ 2985 ಲೆವೆಲ್ಸ್ ಮೇಲೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಯೋರ್ ಟಾರ್ಗೆಟ್ ನಂಬರ್ 1 ಈಸ್ ಗೋನಾ ಬಿ at 2992 will be your target number 1. Target number 2 is gonna be at 3000 will be your target number 2. ಓಕೆನಾ, ಫಸ್ಟ್ ಎಂಟ್ರಿ ಇದು ಎಂಟ್ರಿ ನಂಬರ್ 1. ಓಕೆನಾ, ಎಂಟ್ರಿ ನಂಬರ್ 1 ಬೈ ವೆನ್ ಪ್ರೈಸ್ ಕ್ರಾಸಸ್ 2985. ಟಾರ್ಗೆಟ್ ನಂಬರ್ 1 is gonna be at 2992. ಟಾರ್ಗೆಟ್ ನಂಬರ್ 2 is gonna be at 3000. ಅರ್ಥ ಆಯ್ತಾ? ಇಲ್ಲಿ ನಾವು ಲೆಟ್ ಅಸ್ ಟಾಕ್ ಅಬೌಟ್ ಎಂಟ್ರಿ ನಂಬರ್ 2. ಓಕೆನಾ, ಎಂಟ್ರಿ ನಂಬರ್ 2 ಏನಾಗಿದೆ ಅಂದರೆ ಪ್ರೈಸ್ ಗೇವ್ ಬ್ರೇಕ್ಔಟ್ ಬಟ್ ರೀಟೆಸ್ಟ್ ಆಗಿಲ್ಲ. ರೀಟೆಸ್ಟ್ ಇಸ್ ಪೆಂಡಿಂಗ್. ಅರ್ಥ ಆಯ್ತಾ? ಸೊ ನಾಳೆ ಮಾರ್ಕೆಟ್ ಅಂದರೆ ಓಪನ್ ಆಗ್ತಿದ್ದ ತಕ್ಷಣ ಡೋಂಟ್ ಬೈ ಮಾಡಕ್ಕೆ ಹೋಗ್ಬೇಡಿ. ಓಪನ್ ಆಗ್ತಿದ್ದ ತಕ್ಷಣ ಬೈ ಮಾಡಕ್ಕೆ ಹೋಗ್ಬೇಡಿ. ಸೊ ನಾಳೆ ಏನು ಮಾಡ್ತೀರಾ, ವೆಯ್ಟ್ ಫಾರ್ ಅ ರಿಟ್ರೇಸ್ಮೆಂಟ್. ಓಕೆನಾ, ಟಿಲ್ ನೋಡಿ ಎಲ್ಲಿವರೆಗೂ 2965 ಲೆವೆಲ್ಸ್ ಬ್ರೇಕ್ ಡೌನ್ ಸಿಗಲ್ಲ ಅಲ್ಲಿವರೆಗೂ ನೀವು ಸೆಲ್ಲಿಂಗ್ ನೋಡಕ್ಕೆ ಹೋಗ್ಬಿಡಿ. ಓಕೆನಾ, ಎಲ್ಲಿವರೆಗೂ ರೀಟೆಸ್ಟ್ ಆಗುತ್ತೆ ಅಂತ ಗೊತ್ತಾಗಲ್ಲ. ಅಂಟಿಲ್ ಆ್ಯಂಡ್ ಅನ್ಲೆಸ್ 2965 ಲೆವೆಲ್ಸ್ ಗೆಟ್ ಬ್ರೇಕ್ ಡೌನ್ ಯು ಆರ್ ಓನ್ಲಿ ಗೋಯಿಂಗ್ ಟು ಸೆಲ್. ಅರ್ಥ ಆಯ್ತಾ? ಆ ಲೆವೆಲ್ಸಲ್ಲಿ ಮಾತ್ರ ಸೆಲ್ ಮಾಡಿ. ಅದಕ್ಕಿಂತ ಅಬವ್ ಮಾರ್ಕೆಟ್ ಸಸ್ಟೈನ್ ಆಯ್ತು ಅಂದರೆ ಇಲ್ಲಿಂದ ಎಲ್ಲಾದರೂ ಇಫ್ ಯು ಸಿ ಎನಿ ಕೈಂಡ್ ಆಫ್ ರಿವರ್ಸಲ್ ಪ್ಯಾಟರ್ನ್ ಅಬವ್ 2965 levels, if you see any kind of reversal pattern about 2965 levels, you can go for buying. ಅರ್ಥ ಆಯ್ತಾ? ಸೊ ನಾಳೆ ರೀಟ್ರೇಸ್ಮೆಂಟ್ ಅಲ್ಲಿ ಬೈ ಮಾಡಿ. ಅದು ಯಾವ ಲೆವೆಲ್ಸ್ ಮೇಲೆ ಇರಬೇಕು, 2965 ಲೆವೆಲ್ಸ್ ಮೇಲೆ ಇರಬೇಕು. ಅರ್ಥ ಆಯ್ತಾ? ಅವಾಗ ಮಾತ್ರ ಬೈ ಮಾಡಿ. ಓಕೆನಾ, ಬೈ ಮಾಡಿ ನೀವು ಈ ಲೆವೆಲ್ಸ್ ಟಾರ್ಗೆಟ್ ಇಡಿ 2975. ಓಕೆನಾ, ಈ ಲೆವೆಲ್ಸ್ ಟಾರ್ಗೆಟ್ ಇಡಿ. ಅರ್ಥ ಆಯ್ತಾ? ಇದು ಬೈಯಿಂಗ್ ಆಯಿತು. ನಾವು ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್. ಇವಾಗ ಹೇಳ್ದಾಗೇನೆ ಸೆಲ್ ಎಲ್ಲಿ ಮಾಡ್ತೀರಾ ಅಂದರೆ ವೆಯ್ಟ್ ಅಂಟಿಲ್ ಪ್ರೈಸ್ ಕ್ರಾಸಸ್ 2964 ಲೆವೆಲ್ಸ್. 2964 ಲೆವೆಲ್ಸ್. ಓಕೆನಾ, ಸೆಲ್ ಬಿಲೋ 2964 ಲೆವೆಲ್ಸ್. ಅರ್ಥ ಆಯ್ತಾ? ಅದ್ರ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಯೋರ್ ಟಾರ್ಗೆಟ್ ನಂಬರ್ 1 ಈಸ್ ಗೋನಾ ಬಿ at 2956 and your target number 2 is gonna be at 2950. ಓಕೆನಾ, 2964 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 is gonna be at 2956. ಟಾರ್ಗೆಟ್ ನಂಬರ್ 2 is gonna be at 2950. ಅರ್ಥ ಆಯ್ತಾ? ದಿಸ್ ಈಸ್ ರಿಲೇಟೆಡ್ ಟು ರಿಲಯನ್ಸ್. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಟಾಕ್. ನೆಕ್ಸ್ಟ್ ಸ್ಟಾಕ್ ಬಂದು HDFC ಬ್ಯಾಂಕ್. ಓಕೆನಾ, HDFC ಬ್ಯಾಂಕ್ ಆನ್ ಅ 15-minute ಟೈಮ್ ಫ್ರೇಮ್. ವಾಟ್ ಯು ಗೈಸ್ ಕ್ಯಾನ್ ಸಿ ಹಿಯರ್, ನಾನು ಈ ಬಾಟಮ್ ಇಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಿಡಿತೀನಿ. ಓಕೆ, ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ಸಪೋರ್ಟ್. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ಸಪೋರ್ಟ್ ಟ್ರೆಂಡ್ ಲೈನ್. ಓಕೆ, ಸೊ ನೆಕ್ಸ್ಟು ನಾನು ಫಿಬೋನಾಚಿ ಹಾಕ್ತೀನಿ. ನೋಡ್ಕೊಳ್ಳಿ, ಫಿಬೋನಾಚಿನ ಈ ಬಾಟಮ್ ಇಂದ ಈ ಟಾಪ್ ವರೆಗೂ ಫಿಬೋನಾಚಿ ಹಾಕಿದ್ರೆ ನೀವಿಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ಪ್ರೈಸ್ ಎಕ್ಸಾಕ್ಟ್ ಆಗಿ ಫಿಬೋನಾಚಿದು 50% ಲೆವೆಲ್ಸ್ ಮೇಲಿದೆ. ಇದು ಐದರ್ ಮೇಕ್ ಆರ್ ಬ್ರೇಕ್ ಲೆವೆಲ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡ್ಕೊಳ್ಳಿ, ನಾನು ಟ್ರೆಂಡ್ ಲೈನ್ ಹಾಕ್ತೀನಿ. ಟ್ರೆಂಡ್ ಲೈನ್ನ ಈ ಟಾಪ್ ಇಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಾಕ್ತೀನಿ. ಅರ್ಥ ಆಯ್ತಾ? ಸೊ ಜಸ್ಟ್ ಬಿಕಾಸ್ ಪ್ರೈಸು ಫಿಬೋನಾಚಿದು 50% ಲೆವೆಲ್ಸ್ ಮೇಲೆ ಇರೋದ್ರಿಂದ ನಾವು ಬೈಯಿಂಗ್ ಬಗ್ಗೆ ಮಾತಾಡೋಣ. ಓಕೆ, ನೋಡ್ಕೊಳ್ಳಿ, ಮಾರ್ಕೆಟ್ ನಾಳೆ ಏನಾದರೂ ಫ್ಲಾಟ್ ಓಪನ್ ಆಗಿ ಈ ಟ್ರೆಂಡ್ ಲೈನ್ ಮೇಲೆ ಬ್ರೇಕ್ಔಟ್ ಸಿಕ್ತು ಅಂದಾಗ ಬೈ ಮಾಡಿ. ಓಕೆನಾ, ಇದು ಫ್ಲಾಟ್ ಓಪನ್ ಆಗಿ ಬ್ರೇಕ್ಔಟ್ ಸಿಕ್ಕಿದಾಗ ಬೈ ವೆನ್ ಪ್ರೈಸ್ ಕ್ರಾಸಸ್ 1485
ಲೆವೆಲ್ಸ್. ಓಕೆನಾ, 1485 ಲೆವೆಲ್ಸ್ ಮೇಲೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 is gonna bet 1490. ಟಾರ್ಗೆಟ್ ನಂಬರ್ 2 is gonna bet 1495. ಅರ್ಥ ಆಯ್ತಾ? 1485 ಲೆವೆಲ್ಸ್ ಮೇಲೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 1490 will be target number 1. 1495 will be your target number 2. ಅರ್ಥ ಆಯ್ತಾ? Now let us talk about gap up opening. ಓಕೆನಾ, ಗ್ಯಾಪ್ ಅಪ್ ಓಪನಿಂಗ್ ಅಲ್ಲಿ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆಗೋಯ್ತು ಅಂದರೆ ಯು ಹ್ಯಾವ್ ಟು ವೇಟ್ ಅಂಟಿಲ್ ಪ್ರೈಸ್ ಕ್ರಾಸಸ್ 1490. ಓಕೆನಾ, 1490 ಲೆವೆಲ್ಸ್ ಮೇಲೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ಈಸ್ ಗೋನ್ ಬೇಟ್ 1495 ವಿಲ್ ಬಿ ಅವರ್ ಟಾರ್ಗೆಟ್. ಅರ್ಥ ಆಯ್ತಾ? ಇದು ಬೈಯಿಂಗ್ ಆಯಿತು. ನೌ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಓಕೆ, ಸೊ ನಾಳೆ ಸೆಲ್ಲಲ್ಲಿ ಮಾಡ್ತೀರಾ ಅಂದರೆ ಪ್ರೈಸು ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಕೊಟ್ಟು ಫಿಬೋನಾಚಿದು 618 ಲೆವೆಲ್ಸ್ ಕೂಡ ಬ್ರೇಕ್ ಮಾಡಬೇಕು. ಅರ್ಥ ಆಯ್ತಾ? ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 1475. ಓಕೆನಾ, ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 1475 ಆ್ಯಂಡ್ ಯೋರ್ ಟಾರ್ಗೆಟ್ ಈಸ್ ಗೋನ್ ಬಿ ಎಟ್ 1468 ವಿಲ್ ಬಿ ಯೋರ್ ಟಾರ್ಗೆಟ್. 1475 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 1475 ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 1468 ವಿಲ್ ಬಿ ಯೋರ್ ಟಾರ್ಗೆಟ್. ಅರ್ಥ ಆಯ್ತಾ? ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದೆ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.